ಸ್ನೇಹಿತರೆ ನಮಸ್ಕಾರ. ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡಿವಿ ಅಂತಂದರೆ ನೋಡ್ಬೋದು, ಇಲ್ಲಿ ನಮ್ಮ ತಾಯಿಯವರು ಹಂಚಲ್ಲಿ ಉರ್ತಾ ಇದ್ದಾರೆ. ಸ್ನೇಹಿತರೆ ಹಂಚಲ್ಲೇ ನೋಡ್ತಾ ಇರ್ಬೋದು ಸೌಂಡು ಯಾವ ಥರ ಬರ್ತಾ ಇದೆ ಅಂತ. ಸ್ನೇಹಿತರೆ ಇವತ್ತು ನಾವು ಮಾಡಿರುವಂಥ ಈ ಒಂದು ಪರೋಟ ಯಾವುದಂತಂದರೆ ಸ್ನೇಹಿತರೆ ಇದಕ್ಕೆ ಆಲೂಗಡ್ಡೆ ಪರೋಟ ಅಂತ ನಮ್ಮ ಕನ್ನಡ ಭಾಷೆಯಲ್ಲಿ ಅಂತೀವಿ. ಹಿಂದಿ ಭಾಷೆಯಲ್ಲಿ ಏನಂತಾರೆ ಅಂದರೆ ಆಲೂ ಪರೋಟ ಅಂತಾರೆ. ಸ್ನೇಹಿತರೆ ನಾವು ಇವತ್ತು ಮಾಡಿರುವಂಥ ಅಡುಗೆ ಪರೋಟ ಯಾವುದಂತಂದರೆ ಆಲೂ ಪರೋಟ. ಸ್ನೇಹಿತರೆ ನಾವು ಮಾಡಿರೋ ಅಡುಗೆ ಸ್ನೇಹಿತರೆ ನೋಡ್ಬೋದು, ನಾವು ಇಲ್ಲಿ 3 ಪರೋಟ ಮಾತ್ರ ಮಾಡಿರೋದು. ನಮಗೆ ಯಾವ ಥರ ಬರುತ್ತೆ ನಾವು ಆ ರೀತಿಯಲ್ಲೇ ಮಾಡಿರೋದು. ಸ್ನೇಹಿತರೆ ಇಲ್ಲಿ ಮೆಣಸಿನ್ಕಾಯಿ ಇದೆ, ಅದಾದಮೇಲೆ ಇಲ್ಲಿ ಧನಿಯಾ ಪೌಡರ್ ಇದೆ, ಅದಾದಮೇಲೆ ಇಲ್ಲಿ ನಮ್ಮ ತಾಯಿಯವರು ಕಲಿಸಿಟ್ಟಿದ್ದಾರೆ, ಅದಾದಮೇಲೆ ಉಪ್ಪಿದೆ, ಅದಾದಮೇಲೆ ಖಾರ ಇದೆ, ಅದಾದಮೇಲೆ ಅರಿಶಿಣ ಇದೆ, ಅದಾದಮೇಲೆ ಸ್ನೇಹಿತರೆ ಎಣ್ಣೆ ಇದೆ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದೆ, ಆಮೇಲೆ ನೋಡ್ಬೋದು ಇಲ್ಲಿ ಆಲೂಗಡ್ಡೆ ಇದೆ. ಸ್ನೇಹಿತರೆ ಇನ್ನೊಂದು ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ. ನನ್ನ ಪ್ರಕಾರ ಉಪ್ಪು ಅಥವಾ ಆಲೂಗಡ್ಡೆ ಅಥವಾ ಮೆಣಸಿನಕಾಯಿ ಇದ್ದರೂ ಕೂಡ ಆಲೂ ಪರೋಟ ಸಿಂಪಲ್ಲಾಗಿ ಮಾಡ್ಬೋದು. ನಮಗೆ ಇಲ್ಲಿ ಪದಾರ್ಥಗಳು ಒಂದು ಸ್ವಲ್ಪ ಜಾಸ್ತಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನೀವು ಅಡುಗೆ ಮಾಡೋ ಟೈಮಲ್ಲಿ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ನಿಮಗೆ ಆಲೂಗಡ್ಡೆ ಅಥವಾ ಮೆಣಸಿನಕಾಯಿ ಅಥವಾ ಉಪ್ಪು ಈ 3 ಐಟಮ್ ಇದ್ದರೂ ಕೂಡ ಆಲೂ ಪರೋಟ ಸಿಂಪಲ್ಲಾಗಿ ಮಾಡ್ಬೋದು. ಎಣ್ಣೆ ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಆಲೂಗಡ್ಡೆ ನಮ್ಮ ತಾಯಿಯವ್ರು ಮುಂಚೆನೇ ಕುದಿಸಿಟ್ಟಿದ್ರು. ಇವಾಗ ಸಿಪ್ಪೆ ಸುಲಿಬೇಕಾಗುತ್ತೆ. ನೀವು ಚೆನ್ನಾಗಿ ಈ ಥರ ಸಿಪ್ಪೆ ಸುಲಿಬೇಕಾಗುತ್ತೆ. ಸಿಪ್ಪೆ ಸುಲಿದ ಮೇಲೆ ಇದನ್ನ ಏನು ಮಾಡ್ಬೇಕಂತಂದರೆ ಒಂದು ಬಟ್ಲ ಅಂದರೆ ನಾವು ಕಡಾಯದಲ್ಲಿ ಹಾಕ್ತಿರೋದು, ಇದನ್ನ ಹಾಕಿ ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಕೈಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಗಂಟು ಇರಬಾರ್ದು. ನೀವು ಸಣ್ಣಾಗಿ ಮಾಡಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಬೇಕಾಗುತ್ತೆ. ಆಮೇಲೆ ಧನಿಯಾ ಪೌಡರ್ ಹಾಕಿದ್ದಾರೆ, ಅದಾದಮೇಲೆ ಅರಿಶಿಣ ಹಾಕ್ತಿದ್ದಾಳೆ, ಅದಾದಮೇಲೆ ನೋಡೋಣ ಮತ್ತು ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಸೇರಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಅದಾದಮೇಲೆ ನೋಡಿ ಮತ್ತೆ ನೆಕ್ಸ್ಟ್ ಏನು ಹಾಕ್ತಾರೆ ಅಂತ ಒಂದು ಸ್ವಲ್ಪ ಖಾರ ಹಾಕ್ತಿದ್ದಾರೆ. ಸಿಂಪಲಾಗಿ ನಾವು ಮೆಣಸಿನ್ಕಾಯಿ ಖಾರ ಹಾಕಿದ್ವಿ, ಆದರೂ ಕೂಡ ಒಂದು ಸ್ವಲ್ಪ ಒಣಖಾರ ಹಾಕ್ತಿರೋದು, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಿರೋದು. ಇದನ್ನು ಸೇರಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಎಲ್ಲರಿಗಿಂತ ಸ್ನೇಹಿತರೆ ಮುಂಚೆ ನೀವು ನೋಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಪ್ರತಿಯೊಬ್ಬರು ವಿಡಿಯೋ ನೋಡಿ. ಸ್ನೇಹಿತರೆ ಇವಾಗ ನಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಆಗಿಲ್ಲ. ಸ್ನೇಹಿತರೆ ನಮಗೆ ಸಬ್ಸ್ಕ್ರೈಬರು ಒಂದು 23 ಜನ ಆಗಿದ್ದಾರೆ, ಪರವಾಗಿಲ್ಲ. ಸ್ನೇಹಿತರೆ ಯಾವುದನ್ನು ನಾವು ಬೇಗ ಬೇಕಂದರೆ ಯಾವುದು ಸಿಗೋದಿಲ್ಲ. ಯೂಟ್ಯೂಬ್ ಪ್ರಕಾರ 1 ವರ್ಷದಲ್ಲಿ 1000 ಜನ ಸಬ್ಸ್ಕ್ರೈಬರ್ ಇರಬೇಕು. ಅದಾದಮೇಲೆ 4000 ಗಂಟೆ ವಾಚ್ ಟೈಮ್ ಆಗ್ಬೇಕಂತ ಹೇಳುತ್ತೆ. ಸೊ ಇವಾಗ ಪರವಾಗಿಲ್ಲ, ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿ ಇವತ್ತಿಗೆ 1-2 ತಿಂಗಳು ಆಗಿದೆ ಅಂತ ನನ್ನ ಅಂದಾಜು. ಆದರೂ ಕೂಡ ಒಂದು 23 ಜನ ಆಗಿದ್ದಾರೆ, ಪರವಾಗಿಲ್ಲ. ಸ್ನೇಹಿತರೆ ಇವಾಗ ನಮ್ಮ ತಾಯಿಯವರು ಒಂದು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ವೈಫ್ ಅವ್ರಿಗೆ ಸ್ವಲ್ಪ ಬರುತ್ತೆ, ಪರವಾಗಿಲ್ಲ. ಆದರೂ ನಮ್ಮ ತಾಯಿಯವರು ಎಲ್ಲನೂ ತೋರಿಸ್ಕೊಡ್ತಾ ಇದ್ದಾರೆ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಾಯಿಯವರೇ ಮಾಡ್ತಾ ಇರೋದು. ಹೆಂಗೋ ನಮ್ಮ ತಾಯಿಯವ್ರಿಗೆ ಯಾವ ಥರ ಬರುತ್ತೆ ಆ ಥರ ಮಾಡ್ತಾಯಿದ್ದಾರೆ. ವಿಡಿಯೋದಲ್ಲಿ ಏನಾದರೂ ಅಡುಗೆ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿರೋದು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ ಇವಾಗ ಆಲೂಗಡ್ಡೆ ರೆಡಿ ಮಾಡಿರ್ತಕ್ಕಂಥ ಅದನ್ನು ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಇದು ಹೆಂಗೆ ಅಂತಂದರೆ ಈ ಹೋಳಿಗೆ ಮಾಡ್ತಾರೆ ಗೊತ್ತಾ, ಅದೇ ರೀತಿಯಾಗಿ ಮಾಡೋದು. ಸಿಂಪಲಾಗಿ ಅಂದರೆ ಕೆಲವರು ತೆಳ್ಳಗೆ ಮಾಡ್ತಾರೆ. ನಮ್ಮ ತಾಯಿಯವರು ತಮ್ಗೆ ಯಾವ ರೀತಿ ಬರ್ತದೆ ಆ ರೀತಿಯಾಗಿ ತೋರಿಸ್ತಿದ್ದಾರೆ. ಅದನ್ನು ಸ್ವಲ್ಪ ದಪ್ಪನೇ ಇದ್ದಾವೆ, ಜಾಸ್ತಿ ತೆಳ್ಳಗೆ ಮಾಡಿಲ್ಲ ಅವರು. ಸ್ನೇಹಿತರೆ ನೋಡ್ಬೋದು, ಇವಾಗ 2ನೇ ಪರೋಟ ತುಂಬುತ್ತಿದ್ದಾರೆ. ಆಲೂಗಡ್ಡೆ ಪರೋಟ. ಸ್ನೇಹಿತರೆ ಇದಕ್ಕೆ ಇನ್ನೊಂದು ಭಾಷೆಯಲ್ಲಿ ಹಿಂದಿಯಲ್ಲಿ ಇದಕ್ಕೆ ಆಲೂಗಡ್ಡೆ ಪರೋಟ ಅಂತಾರೆ, ಆಲೂ ಪರೋಟ ಅಂತಾರೆ. ನಮ್ಮ ಕನ್ನಡದಲ್ಲಿ ನಾವು ಆಲೂಗಡ್ಡೆ ಪರೋಟ ಅಂತೀವಿ. ಇವಾಗ 2ನೇ ಪರೋಟ ರೆಡಿ ಆಯಿತು. ಇನ್ನು 3ನೇದು ನೋಡೋಣ. 3ನೇದು ಕೂಡ ರೆಡಿ ಮಾಡ್ತದೆ ನಮ್ಮವ್ವ. ಅಂದರೆ ನಿಮಗೆ ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟು ತೊಗೊಳ್ಳಿ, ಅಥವಾ ನಿಮ್ಮ ಹತ್ರ ಮೈದಾ ಹಿಟ್ಟು ಇದ್ದರೆ
ಮೈದಾ ಹಿಟ್ಟು ತೊಗೊಳ್ಳಿ. ಎರಡರಲ್ಲೂ ಕೂಡ ನೀವು ಆಲೂಗಡ್ಡೆ ಪರೋಟ ಮಾಡ್ಬೋದು. ಎಷ್ಟಿದ್ರೆ ಇದು ಲಾಸ್ಟ್ ಪರೋಟ. ಇವು ಲಾಸ್ಟ್ ಪರೋಟ ಆಯಿತು. ಇವು ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರಂತ. ಆಯ್ತು, ಇದೊಂದು ಸ್ವಲ್ಪ ತಿದ್ದುತ್ತಾರೆ ರೀ. ಸ್ನೇಹಿತರೆ, ಈ ಒಂದು ಪರೋಟ ಕೂಡ ರೆಡಿ ಆಯಿತು. ನೋಡೋಣ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರಂತ. ಇವಾಗ ನಮ್ಮ ವೈಫರು ಗ್ಯಾಸ್ ಚಾಲು ಮಾಡಿದರು. ಇವಾಗ ಹಂಚು ಕೂಡ ಇಟ್ಟರು. ಇವಾಗ ಸ್ನೇಹಿತರೆ ಅದಕ್ಕೆ ಎಣ್ಣೆ ಹಾಕ್ತಿದ್ದಾಳೆ. ಸ್ನೇಹಿತರೆ, ಇನ್ನೊಂದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ. ಇನ್ನೊಂದು ಎಣ್ಣೆ ಅಂದರೆ ನಿಮಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ಗರಂ ಬರಬೇಕು. ಸ್ವಲ್ಪ ಅದ್ರ ಮೇಲೆ ಕೈ ಇಟ್ಟು ನೋಡ್ಬೇಕಾಗುತ್ತೆ ನಿಮ್ಮ ಮೇಲೆ, ಅಂದರೆ ನಿಮಗೆ ಅದರದ್ದೊಂದು ಸೆಕೆ ನಿಮಗೆ ತಟ್ಟುತ್ತೆ. ಆ ಟೈಮಲ್ಲಿ ನೀವು ಮಾಡಿರ್ತಕ್ಕಂಥ ಪರೋಟ ನೀವು ಹಾಕಬೇಕಾಗುತ್ತೆ. ಇವಾಗ ಹಾಕ್ತಾಯಿದ್ರೆ ನೋಡ್ತಾ ಇರ್ಬೋದು ಸೌಂಡ್ ಯಾವ ರೀತಿ ಬರ್ತಾಯಿದೆ ಅಂತ. ಇನ್ನೊಂದು ಸ್ನೇಹಿತರೆ, ಎಣ್ಣೆ ಒಂದೇ ಸೈಡಲ್ಲೂ ನಿಂತಿರುತ್ತೆ. ಒಂದು ಸ್ವಲ್ಪ ಆಗಾಗ ನೀವು ಮಾಡಿರ್ತಕ್ಕಂಥ ಪರೋಟನ ನೀವು ತಿರುವಿ ಹಾಕ್ಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ತಿರುವಿ ಹಾಕ್ತಾಳೆ ನಮ್ಮ ತಾಯಿ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ನೇಹಿತರೆ, ಎಲ್ಲ ಕಡೆಯೂ ಚೆನ್ನಾಗಿ ಸುಡಬೇಕಿದು. ಇವಾಗ ಮೀನು ಫ್ರೈ ಮಾಡ್ತಾರೆ ಗೊತ್ತಾ, ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಬೇಕು. ಅಂದರೆ ಎಣ್ಣೆ ಒಂದೇ ಕಡೆ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಆಗಾಗ ಎಣ್ಣೆನ ಎಲ್ಲ ಕಡೆ ನೀವು ಇದು ಮಾಡಬೇಕಾಗುತ್ತೆ. ಅಂದರೆ ಇವಾಗ 100%ದಲ್ಲಿ ಒಂದು 70% ರೆಡಿಯಾಗಿದೆ ಪರೋಟ. ನೋಡ್ತಾ ಇರ್ಬೋದು ಆಲೂಗಡ್ಡೆ. ಅಂದರೆ ಒಂದು ಸ್ವಲ್ಪ ನಾವು ದಪ್ಪನೇ ಮಾಡಿರೋದು. ನೋಡ್ತಾ ಇರ್ಬೋದು ಸೌಂಡ್ ಯಾವ ರೀತಿ ಬರ್ತಾಯಿದೆ ಅಂತ. ಅಂದರೆ ಇನ್ನೊಂದು ಈ ಪರೋಟ ನೀವು ಅಂದರೆ ಹಿಂಗೆ ಈ ಥರ ಹಾಕಿ ನೀವು ಬಿಡೋಂಗಿಲ್ಲ. ಒಂದು ಸ್ವಲ್ಪ ತಿರುವಿ ಎಲ್ಲ ಕಡೆ ನೀವು ಸರಿಯಾಗಿ ಸುಡಬೇಕಾಗುತ್ತೆ. ನಾವೊಂದು ಸ್ವಲ್ಪ ಪರೋಟ ದಪ್ಪ ಆಗಿರೋದ್ರಿಂದ ನಾವೊಂದು ಸ್ವಲ್ಪ ಎಲ್ಲ ಕಡೆ ಸುಡ್ತಾ ಇರೋದು. ನೀವೊಂದು ಸ್ವಲ್ಪ ತೆಳ್ಳಗೆ ಮಾಡಿದರೆ ಪರವಾಗಿಲ್ಲ. ಸ್ನೇಹಿತರೆ, ಇವಾಗ ಪರೋಟ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸ್ನೇಹಿತರೆ, ಈ ಥರ ಒಂದು ಪರೋಟ ನಿಮ್ಮ ಮನೆಯಲ್ಲಿ ಯಾವಾಗ ಆದರೂ ನಿಮಗೆ ಬೇಗ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದಾಗ ಈ ಒಂದು ಟಿಫನ್ನು ಒಂದು 10 ನಿಮಿಷ ಇಲ್ಲ ಒಂದು 15 ನಿಮಿಷ ಒಳಗೆ ಬೇಗ ಅಂದರೆ ಬೇಗ ಆಗುವಂಥ ಒಂದು ಆಲೂಗಡ್ಡೆ ಪರೋಟ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬಾಯ್.